ಫ್ರೆಂಡ್ಸ್, ನಾನಿವತ್ತು ಒಂದು ಬುಟ್ಟಿಯಲ್ಲಿ ಬಸಳೆ ಗಿಡ ಹೇಗೆ ನೆಡ್ಬೋದು, ಅದನ್ನು ಹೇಗೆ ಬೆಳೆಸ್ಬೋದು ಅನ್ನೋದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಒಂದು ಹೊಂಡ ತೋಡಬೇಕು. ಅದರ ಮಣ್ಣನ್ನೆಲ್ಲ ಒಂದು ಸೈಡಿಗೆ ಹಾಕಬೇಕು. ಹೊಂಡದ ಒಳಗಿದ್ದದ್ದು ಮೆದು ಮಣ್ಣನ್ನೆಲ್ಲ ಸೈಡಿಗೆ ಹಾಕಬೇಕು. ಅದು ಬುಟ್ಟಿ ಮುಳುಗುವಷ್ಟು ಹೊಂಡ ತೋಡಬೇಕು. ನೋಡಿ, ಈಗ ಹೊಂಡ ರೆಡಿ ಆಯ್ತು. ನೋಡಿ, ಹೊಂಡ ಕಾಣ್ತದ. ಈಗ ಇದರಲ್ಲಿ ಈ ಬುಟ್ಟಿಯನ್ನು ಇಡಬೇಕು. ಈಗ ಬುಟ್ಟಿಯನ್ನು ಇಡಬೇಕು. ಬುಟ್ಟಿ ನೋಡಿ, ಹೀಗೆ ಅದರೊಳಗೆ ಹೂತು ಹಾಕಬೇಕು. ಹೂತು ಹಾಕಿ ಈ ಬಸಳೆ ಗಿಡಗಳನ್ನು ಒಂದೊಂದೇ ಹೀಗೆ ಇಟ್ಟು ಬಿಡ್ಬೇಕು ಅದರೊಳಗೆ. ನಿಮಗೆ ಎಷ್ಟು ಗಿಡ ನೆಡಬೇಕು ಅಷ್ಟನ್ನು ಹೀಗೆ ಇಟ್ಟು ಬಿಡಬೇಕು. ಹೀಗೆ ನೋಡಿ, ಒಂದೊಂದನ್ನೇ ಇಟ್ಟು ಬಿಡಬೇಕು. ಕಾಣ್ತದ? ಬೇರು ಕೆಲವರಲ್ಲಿ ಬೇರು ಉಂಟು, ಕೆಲವರಲ್ಲಿ ಕಟ್ ಮಾಡಿ ಇಟ್ಟದ್ದು. ಈಗ ಎಷ್ಟು, ಒಂದು 5, 3, 6, 7 ಬಸಳೆ ಗಿಡಗಳನ್ನು ನೆಟ್ಟಿದೆ. ಇದಕ್ಕೆ ಈಗ ನಾವು ತೋಡಿದ್ದು ಮಣ್ಣನ್ನೆಲ್ಲ ಇದ್ರೊಳಗೆ ಹಾಕಬೇಕು. ಹೀಗೆ ಸೈಡಲ್ಲಿ ಹಾಕಿದ್ದೇವಲ್ಲ ಮಣ್ಣು, ಹೊಂಡದ ಒಳಗಿದ್ದದ್ದು, ಅದನ್ನೆಲ್ಲ ಇದ್ರ ಮೇಲೆ ಹೀಗೆ ಹಾಕಬೇಕು. ಕಲ್ಲೆಲ್ಲ ಬಿಸಾಡಬೇಕು, ಕಲ್ಲು ಬೇಡ, ಖಾಲಿ ಮಣ್ಣು ಮಾತ್ರ. ಎಲ್ಲ ಗಿಡ ಮುಳುಗುವಷ್ಟು ಮಣ್ಣು ಹಾಕಬೇಕು. ಇಷ್ಟು ಸಾಕು ಮಣ್ಣು. ಇನ್ನು ಬೇರು ಬಂದ ಮೇಲೆ ಮತ್ತೆ ಬೇಕಾದರೆ ಸ್ವಲ್ಪ ಮಣ್ಣು ಹಾಕ್ಬೋದು. ಈಗ ಸದ್ಯಕ್ಕೆ ಇಷ್ಟು ಸಾಕು. ಇದಕ್ಕೆ ಈಗ ನೋಡಿ ಯಾವ ಥರ ನೆಟ್ಟಿದೆ ನೋಡಿ ಬಸಳೆ. ಇದೊಂದು 2 ದಿನದಲ್ಲಿ ಚಿಗುರ್ಲಿಕ್ಕೆ ಶುರು ಆಗ್ತದೆ. ನೋಡಿ, ಈ ಥರ ಬುಟ್ಟಿಯಲ್ಲಿ ಫುಲ್ ಸೈಡೆಲ್ಲ ಈಗ ನೆಡ್ತಾ ಬರೋದು. ಇದಕ್ಕೀಗ ನೀರು ಹಾಕಬೇಕು. ನೋಡಿ, ಹೀಗೆ ಫುಲ್ಲು ನೀರು ಹಾಕಿ ಬಿಡಬೇಕು. ಫಸ್ಟಿಗೆ ಜಾಸ್ತಿ ಹಾಕಬಾರ್ದು, ಇಷ್ಟು ಹಾಕಿದರೆ ಸಾಕು. ಇದು ಗಿಡ ಬೇರು ಬಂದ ನಂತರ ಮತ್ತೆ ಇದಕ್ಕೆ ಸಗಣಿ ನೀರು, ಗೊಬ್ಬರ ನೀರು ಯಾವುದು ಹಾಕ್ಬೋದು. ಅಷ್ಟು ತನಕ ಬೇರು ಬರೋ ತನಕ ಏನು ಹಾಕಬಾರ್ದು, ಖಾಲಿ ನೀರು ಮಾತ್ರ ಹಾಕಬೇಕು. ಫ್ರೆಂಡ್ಸ್, ನಂದು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ
ನಿಮಗೆ ತುಂಬ ಧನ್ಯವಾದಗಳು. ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್.